ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪೊಲಿಟಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರ ಬಗ್ಗೆ ತಿಳ್ಕೊಳ್ಳೋಣ. ಕರೆಕ್ಟಾಗಿ ರಿವಿಷನ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ಹಳೆಯದೆಲ್ಲ ಈ ಒಂದು ವಿಡಿಯೋ ಮುಗಿದ ಮೇಲೆ ಹೋಗಿ ಲಕ್ಷ್ಮೀಕಾಂತಲ್ಲಿ ಆ ಚಾಪ್ಟರ್ನ ಓದಿ. ಅದರ ಜೊತೆ ನಾನು UPSC ಮೈಂಡ್ ಗೇಮ್ ಚಾನಲಲ್ಲಿ ಸಹ ನಿಮಗೆ ಹೆಲ್ಪ್ ಆಗಲಿ ಅಂತ ಬೇರೆ ಬೇರೆ ಸೆಕ್ಷನ್ ಟೆಸ್ಟನ್ನು ಹಾಕ್ತಾ ಇರ್ತೇನೆ. ಅದನ್ನು ಅಟೆಂಡ್ ಮಾಡಿ. ಯಾಕಂತಂದರೆ ನಾವು ಒಂದನ್ನು ವಿಷಯವನ್ನು ಓದಬೇಕಾದ್ರೆ ಒಂದು ಮೈಂಡ್ಸೆಟ್ಟಲ್ಲಿ ಓದ್ತೇವೆ, ಆದರೆ ಎಕ್ಸಾಮ್ನಲ್ಲಿ ಆ ಮೈಂಡ್ಸೆಟ್ ಯೂಸ್ ಆಗೋದಿಲ್ಲ. ಹೆಚ್ಚು ಟೆಸ್ಟ್ ತಗೊಂಡು ಹಾಗೆ ನಮಗೆ ಎಷ್ಟು ಅರ್ಥ ಆಗಿದೆ, ಎಷ್ಟು ನಾವು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಬಿ ಪ್ರಿಪೇರ್ಡ್ ಫಾರ್ ದ್ಯಾಟ್. ಇವಾಗ ಫಸ್ಟು ಟೆಸ್ಟ್ ತಗೊಳ್ಳೋದನ್ನು ಕಲ್ತ್ಕೊಳ್ತಾ ಹೋಗಿ, ಜಾಸ್ತಿ ಟೆಸ್ಟ್ ತಗೊಳ್ಳಿ. 26ಗೆ ಬರಿತಾ ಇರೋರು ಈಗಲಿಂದನೇ ಸ್ಟಾರ್ಟ್ ಮಾಡಿ ಸೆಕ್ಷನಲ್ ಟೆಸ್ಟ್ಗಳನ್ನು ತಗೊಳ್ಳಿಕ್ಕೆ ನಿಧಾನವಾಗಿ ನಿಮಗೆ ಆ ಸ್ಕಿಲ್, ಎಕ್ಸಾಮ್ ಅಟೆಂಡ್ ಮಾಡುವ ಸ್ಕಿಲ್ ಬರ್ತಾ ಹೋಗುತ್ತೆ. ವೈಸ್ ಪ್ರೆಸಿಡೆಂಟ್ ಬಗ್ಗೆ ನೋಡೋಣ. ಪೊಸಿಷನ್ ಆಫ್ ದಿ ವೈಸ್ ಪ್ರೆಸಿಡೆಂಟ್. ದ ವೈಸ್ ಪ್ರೆಸಿಡೆಂಟ್ ಈಸ್ ದಿ ಸೆಕೆಂಡ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಆಫೀಸ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಎರಡನೇ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಆಫೀಸ್. ಮೊದಲನೇದು ಯಾವುದು ಥಿಂಕ್ ಮಾಡಿ. ವೈಸ್ ಪ್ರೆಸಿಡೆಂಟ್ ಸೆಕೆಂಡ್ ಇದ್ದಾರೆ ಅಂತಂದರೆ ಮೊದಲನೇದು ಯಾವುದಾಗಿರ್ಬೋದು? He or she ranks immediately after the president in the warrant of precedence. Precedence ಅಂತಂದರೆ ಒಂದು ಕಾರ್ಯಕ್ರಮ ಆದಾಗ ಈಗ ಯಾರಿಗೆ ಮೊದಲ ಆದ್ಯತೆ ಕೊಡಬೇಕು, ಫಸ್ಟ್ ಯಾರು ಅಂತ ನೋಡ್ತೀವಲ್ವ, ಆ ಥರನೇ ಅಫಿಷಿಯಲ್ ಲೀಸ್ಟ್ ಇದೆ ಗೌರ್ಮೆಂಟ್ದು, ಅಲ್ಲಿ ರ್ಯಾಂಕಿಂಗ್ ಬರ್ತಾ ಹೋಗುತ್ತೆ. ಪ್ರೆಸಿಡೆಂಟ್ ಆದಮೇಲೆ ನೆಕ್ಸ್ಟ್ ಬರೋದು ವೈಸ್ ಪ್ರೆಸಿಡೆಂಟ್. ಫಸ್ಟ್ ರ್ಯಾಂಕ್ ಪ್ರೆಸಿಡೆಂಟಿಗಿರುತ್ತೆ, ಅದಾದಮೇಲೆ ವೈಸ್ ಪ್ರೆಸಿಡೆಂಟ್ ಬರ್ತಾರೆ. ಆಫೀಸ್ ಇಸ್ ಮಾಡೆಲ್ಡ್ ಆನ್ ದಿ ಅಮೇರಿಕನ್ ವೈಸ್ ಪ್ರೆಸಿಡೆಂಟ್, ಬಟ್ ಫಂಕ್ಷನ್ಸ್ ಆರ್ ವೆರಿ ಡಿಫ್ರೆಂಟ್. ಈಗ ವೈಸ್ ಪ್ರೆಸಿಡೆಂಟ್ನ ನಾವು ಆ ಒಂದು ಸ್ಥಾನವನ್ನು ಇಟ್ಕೊಂಡಿರೋದು ಅಮೇರಿಕಾವನ್ನು ನೋಡಿ, ಆದರೆ ಎರಡು ಪ್ರೆಸಿಡೆಂಟ್ಗಳ ನಡುವೆ, ವೈಸ್ ಪ್ರೆಸಿಡೆಂಟ್ಗಳ ನಡುವೆ ತುಂಬ ಡಿಫ್ರೆನ್ಸ್ ಇದೆ. US ಏನಾಗುತ್ತೆ, ದ ವೈಸ್ ಪ್ರೆಸಿಡೆಂಟ್ ಈಸ್ ಪಾರ್ಟ್ ಆಫ್ ದಿ ಎಕ್ಸಿಕ್ಯೂಟಿವ್ ಬ್ರ್ಯಾಂಚ್ ಆ್ಯಂಡ್ ಸ್ಟೇಸ್ ವೆರಿ ಕ್ಲೋಸ್ ಟು ದಿ ಪ್ರೆಸಿಡೆಂಟ್ಸ್ ಡೈಲಿ ಪಾಲಿಸಿ ವರ್ಕ್. ಎಕ್ಸಿಕ್ಯೂಟಿವ್ ಬ್ರ್ಯಾಂಚಿನ ಪಾರ್ಟ್ ಆಗಿರ್ತಾರೆ US ಅಲ್ಲಿ ವೈಸ್ ಪ್ರೆಸಿಡೆಂಟು, ಮತ್ತು ಪ್ರೆಸಿಡೆಂಟಿನ ಡೈಲಿ ಪಾಲಿಸಿಗಳಲ್ಲಿ ಅವರು ತುಂಬ ಕ್ಲೋಸ್ ಆಗಿ ಅದನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಇಂಡಿಯಾದಲ್ಲಿ ಏನಾಗುತ್ತೆ, ವೈಸ್ ಪ್ರೆಸಿಡೆಂಟ್ ಸ್ಪೆಂಡ್ಸ್ ಆಲ್ಮೋಸ್ಟ್ ಆಲ್ ಆಫ್ ದರ್ ಟೈಮ್ ಲೀಡಿಂಗ್ ದಿ ರಾಜ್ಯಸಭಾ, ಅಪ್ಪರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ಹೆಚ್ಚು ಕಾಲ ಕಳೆಯೋದು ರಾಜ್ಯಸಭಾವನ್ನು ಲೀಡ್ ಮಾಡೋದ್ರಲ್ಲಿ. ಹಾಗಾಗಿ ಮುಂದೆ ಬೇರೆ ಬೇರೆ ಡಿಫರೆನ್ಸನ್ನು ಸಹ ನೋಡೋಣ. ಸೊ ವೈಸ್ ಪ್ರೆಸಿಡೆಂಟ್ ಈಸ್ ನಾಟ್ ಅ ಡೆಪ್ಯೂಟಿ ಎಕ್ಸಿಕ್ಯೂಟಿವ್. ಏನು ಹೀಗಂತಂದರೆ ಪ್ರೆಸಿಡೆಂಟಿನ ಡೆಪ್ಯೂಟಿ ಅಂತ ಆಗೋದಿಲ್ಲ ಇವರು. ಈಗ ಪ್ರೆಸಿಡೆಂಟ್ ಇದ್ದಾರೆ, ಅವರ ಸಬಾರ್ಡಿನೇಟ್ ಅಂತ ಇವರನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಹಿ ಆರ್ ಶಿ ಈಸ್ ಮೇನ್ಲಿ ಅ ಲೆಜಿಸ್ಲೇಟಿವ್ ಆಫೀಸರ್ ವಿತ್ ಅ ಬ್ಯಾಕಪ್ ಕಾನ್ಸ್ಟಿಟ್ಯೂಷನಲ್ ರೋಲ್. ಅಂತಂದರೆ ಏನು? ಲೆಜಿಸ್ಲೇಟಿವ್ ಆಫೀಸರು, ಲೆಜಿಸ್ಲೇಚರಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿರೋದು, ಯಾವ ಹೌಸಿಗೆ ಸಂಬಂಧಪಟ್ಟಿರೋರು ಇವರು? ರಾಜ್ಯಸಭಾಕ್ಕೆ ಏನು ಆಗಿರ್ತಾರೆ ಇವರು? ಎಕ್ಸ್ ಅಫಿಷಿಯೋ ಚೇರ್ಮನ್ ಆಗಿರ್ತಾರೆ. ಎಕ್ಸ್ ಅಫಿಷಿಯೋ ಚೇರ್ಮನ್ ಅಂತಂದರೆ ಯಾರು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೋ ಆ ವೈಸ್ ಪ್ರೆಸಿಡೆಂಟ್ ಆದಷ್ಟು ಕಾಲ ಅವರು ರಾಜ್ಯಸಭಾದ ಚೇರ್ಮನ್ ಆಗಿರ್ತಾರೆ. ಯಾರು ಆ ಆಫೀಸಲ್ಲಿದ್ದಾರೋ ಅವರು ಇಲ್ಲಿ ಚೇರ್ಮನ್ ಆಗಿರ್ತಾರೆ ರಾಜ್ಯಸಭಾದಲ್ಲಿ. ಲೆಜಿಸ್ಲೇಟಿವ್ ರೋಲ್ ಅಂತಂದರೆ ದೆ ಆ್ಯಕ್ಟ್ ಲೈಕ್ ಅ ರೆಫ್ರಿ ಇನ್ ದ ಅಪ್ಪರ್ ಹೌಸ್, ಮೇಕಿಂಗ್ ಶ್ಯೂರ್ ಡಿಬೇಟ್ಸ್ ಆರ್ ಆರ್ಡರ್ಲಿ ಆ್ಯಂಡ್ ರೂಲ್ಸ್ ಆರ್ ಫಾಲೋಡ್. ಕರೆಕ್ಟಾಗಿ ಡಿಬೇಟ್ ನಡೀತಾ ಇದೆಯಾ, ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರಾ, ಇದೆಲ್ಲ ನೋಡ್ಕೊಳ್ಳೋದು. ಇನ್ನು ಬ್ಯಾಕಪ್ ರೋಲ್ ಅಂತಂದರೆ ದೇ ಆರ್ ದಿ ಸ್ಪೇರ್ ಫಾರ್ ದಿ ಪ್ರೆಸಿಡೆನ್ಸಿ. ಅಂತಂದರೆ ಇಫ್ ದ ಪ್ರೆಸಿಡೆಂಟ್ ಕೆನಾಟ್ ವರ್ಕ್, ದ ವೈಸ್ ಪ್ರೆಸಿಡೆಂಟ್ ಟೇಕ್ಸ್ ಓವರ್ ದೋಸ್ ಡ್ಯೂಟೀಸ್ ಅಂಟಿಲ್ ಅ ನ್ಯೂ ಪ್ರೆಸಿಡೆಂಟ್ ಇಸ್ ಎಲೆಕ್ಟೆಡ್. ಪ್ರೆಸಿಡೆಂಟ್ ವರ್ಕ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಬೇರೆ ಬೇರೆ ಕಾರಣದಿಂದ, ನೋಡಿದ್ದೀವಿ. ಯಾಕೆ ಅದು ವೇಕೆಂಟ್ ಆಗ್ಬೋದು ಸೀಟ್ ಅನ್ನೋದು ಗೊತ್ತಾಗಿದೆ ನಿಮಗೆ ಅಲ್ವಾ? ಆಗಿದ್ದಾಗ ಅಂಥ ಸಂದರ್ಭದಲ್ಲಿ ಯಾರು ಬರ್ತಾರೆ ಅಧಿಕಾರಕ್ಕೆ? ವೈಸ್ ಪ್ರೆಸಿಡೆಂಟ್ ಅವರು ಆ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಅದ್ರ ಬಗ್ಗೆ ನೋಡೋಣ ಇನ್ನು ಮುಂದೆ. ಇನ್ನು ಎಲೆಕ್ಷನ್ ಆಫ್ ದಿ ವೈಸ್ ಪ್ರೆಸಿಡೆಂಟ್. ಈಸ್ ದ ವೈಸ್ ಪ್ರೆಸಿಡೆಂಟ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದಿ ಪೀಪಲ್? ಜನರೇ ಇವರನ್ನು ಆಯ್ಕೆ ಮಾಡೋದಾ? ಅಲ್ಲ. ಲೈಕ್ ದಿ ಪ್ರೆಸಿಡೆಂಟ್, ದ ವೈಸ್ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಬೈ ಇಂಡೈರೆಕ್ಟ್ ಎಲೆಕ್ಷನ್. ಇವನ್ನ ನಾವು ಇಂಡೈರೆಕ್ಟ್ ಎಲೆಕ್ಷನ್ ಮೂಲಕ ಯಾರು ಆಯ್ಕೆ ಮಾಡ್ತಾರೆ? ಎಲೆಕ್ಟೋರಲ್ ಕಾಲೇಜ್ ಆಫ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಟೆಡ್ ಬೈ ಯಾರ್ಯಾರು ಇರ್ತಾರೆ ಅದರಲ್ಲಿ ನೋಡಿ, ಮೆಂಬರ್ ಆಫ್ ದಿ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್. ಲೋಕಸಭಾ ಮತ್ತು ರಾಜ್ಯಸಭಾದ ಮೆಂಬರ್ಸ್ ಇರ್ತಾರೆ. ಆದರೆ ಡಿಫ್ರೆನ್ಸ್ ನೋಡಿ, ಪ್ರೆಸಿಡೆಂಟು ಮತ್ತು ವೈಸ್ ಪ್ರೆಸಿಡೆಂಟಿನ ಎಲೆಕ್ಷನ್ನಿಗೆ ಇರುವಂಥ ಡಿಫ್ರೆನ್ಸ್ ಗೊತ್ತಿರಬೇಕು. ಹಿಯರ್
ಬೋತ್ ಎಲೆಕ್ಟೆಡ್ ಆ್ಯಂಡ್ ನಾಮಿನೇಟೆಡ್ ಮೆಂಬರ್ಸ್ ಆರ್ ಇನ್ಕ್ಲೂಡೆಡ್. ವೈಸ್ ಪ್ರೆಸಿಡೆಂಟಿನ ಎಲೆಕ್ಷನ್ನಲ್ಲಿ ಎಲೆಕ್ಟೆಡ್ ಮೆಂಬರ್ಸು ಇರ್ತಾರೆ, ನಾಮಿನೇಟೆಡ್ ಮೆಂಬರ್ಸು ಇರ್ತಾರೆ. ಪ್ರೆಸಿಡೆಂಟಿನ ಎಲೆಕ್ಷನಲ್ಲಿ ಯಾರು ಇರ್ತಾರೆ, ಯಾರು ಇರೋದಿಲ್ಲ. ಥಿಂಕ್ ಮಾಡಿ. ದಿಸ್ ಈಸ್ ಅ ಕ್ರೂಷಿಯಲ್ ಡಿಫ್ರೆನ್ಸ್ ಫ್ರಮ್ ದಿ ಪ್ರೆಸಿಡೆಂಟ್ ಎಲೆಕ್ಷನ್. ಆ ಒಂದು ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕು. ಇನ್ನು ಯಾರು ಇರೋದಿಲ್ಲ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ನಲ್ಲಿ ಅಂತಂದರೆ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಇರೋದಿಲ್ಲ, ಯೂನಿಯನ್ ಟೆರಿಟರಿ ಅಸೆಂಬ್ಲೀಸ್ಗಳು ಇರೋದಿಲ್ಲ. ಯಾಕೆ ಇರಲ್ಲ ಅಂತಂದರೆ, ಡಾಕ್ಟರ್ ಅಂಬೇಡ್ಕರ್ ಅವರ ಲಾಜಿಕ್ ಅಂತಂದರೆ, ಪ್ರೆಸಿಡೆಂಟ್ ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್ ಅಲ್ವಾ. ಪ್ರೆಸಿಡೆಂಟ್ ಅಂತಂದರೆ ಸ್ಟೇಟ್ ಅಂತಂದರೆ ಯೂನಿಯನ್ನು, ಸ್ಟೇಟ್ಸು ಎಲ್ಲವನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಆದರೆ ವೈಸ್ ಪ್ರೆಸಿಡೆಂಟ್ ಅವರ ನಾರ್ಮಲ್ ರೋಲ್ ಏನು, ರಾಜ್ಯಸಭಾದ ಚೇರ್ಮನ್ ಆಗಿರೋದು. ಅದು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ನಾವು ಹೇಳ್ಬೋದು. ಸೊ ಹಿ ಆರ್ ಶಿ ಓನ್ಲಿ ರೇರ್ಲಿ ಆ್ಯಕ್ಟ್ಸ್ ಆಸ್ ಪ್ರೆಸಿಡೆಂಟ್ ಆ್ಯಂಡ್ ದಟ್ ಟು ಟೆಂಪ್ರರಿಲಿ. ಒಂದು ವೇಳೆ ವೈಸ್ ಪ್ರೆಸಿಡೆಂಟ್ ಆಗಿ ಆ್ಯಕ್ಟ್ ಮಾಡುವ ಸಂದರ್ಭ ಬಂದರೂ ಸಹ ಅದು ಬಹಳ ರೇರು ಮತ್ತು ಟೆಂಪ್ರರಿ ಆಗಿರುತ್ತೆ. ಹಾಗಾಗಿ ಸ್ಟೇಟ್ ಲೆಜಿಸ್ಲೇಚರ್ಸ್ ಆರ್ ನಾಟ್ ರಿಕ್ವೈರ್ಡ್ ಇನ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್. ಹಾಗಾಗಿ ಸ್ಟೇಟ್ ಲೆಜಿಸ್ಲೇಚರ್ಗಳ ಅವಶ್ಯಕತೆ ಇರೋದಿಲ್ಲ ವೈಸ್ ಪ್ರೆಸಿಡೆಂಟಿನ ಎಲೆಕ್ಷನ್ನಲ್ಲಿ ಅನ್ನೋದು ಅಂಬೇಡ್ಕರ್ ಅವರ ಲಾಜಿಕ್. ಇನ್ನು ಮೆಥಡ್ ಆಫ್ ಎಲೆಕ್ಷನ್ ಹೇಗಿರುತ್ತೆ, ಇದರ ಬಗ್ಗೆ ನೋಟ್ಸನ್ನು ಆಮೇಲೆ ಕೊಟ್ಟಿದ್ದೇನೆ ನಾನು ಲಾಸ್ಟಲ್ಲಿ, ಮೊದಲು ಕೇಳಿಸ್ಕೊಳ್ಳಿ. ಸೇಮ್ ಆ್ಯಸ್ ಪ್ರೆಸಿಡೆಂಟ್, ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ನು. ಹಾಗಂದ್ರೆ ಏನು, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟು, ಸೀಕ್ರೆಟ್ ಬ್ಯಾಲೆಟ್ಟು, ಇದೆಲ್ಲ ಏನು ಹೇಳಿ. ಸೀಕ್ರೆಟ್ ಬ್ಯಾಲೆಟ್ ಇದೆ, ಗೊತ್ತಿರಲಿ. ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಇದೆ, ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಇದೆ. ಎಷ್ಟು ಪ್ರಪೋರ್ಷನ್, ತುಂಬ ಜನ ಇದ್ದರೆ ಮೊದಲು ಎ ಬಿ ಈ ಥರ ಮಾಡ್ತಾರೆ. ಆಮೇಲೆ ಕೊನೆಯಲ್ಲಿ ಯಾರಿಗೆ ಕಡಿಮೆ ವೋಟ್ ಬಂದಿದೆ ಅವರನ್ನು ತೆಗೆದಿರ್ತಾರೆ. ಪ್ರಿಫರೆನ್ಸು ಅಂತಂದರೆ ಟ್ರಾನ್ಸ್ಫರಬಲ್ ವೋಟ್, ಫಸ್ಟ್ ಪ್ರಿಫರೆನ್ಸ್ ಯಾರಿಗಿರುತ್ತೋ ಅವರನ್ನು ಕನ್ಸಿಡರ್ ಮಾಡ್ತಾರೆ. ಆವಾಗ ಅಲ್ಲೂ ಸಹ ನಮಗೆ ಬಹುಮತ ಸಿಕ್ಕಿಲ್ಲ, ಇವರು ಆಯ್ಕೆ ಆಗಿಲ್ಲ ಅಂತಂದರೆ ಲಾಸ್ಟಲ್ಲಿ ಯಾರಿಗೆ ಕಡಿಮೆ ಬಂದಿರುತ್ತೋ ಅವರನ್ನು ರಿಮೂವ್ ಮಾಡಿ ಅವರ ಸೆಕೆಂಡ್ ಪ್ರಿಫರೆನ್ಸನ್ನು ನೋಡ್ತಾರೆ. ತುಂಬ ಡೀಟೇಲ್ ಆಗಿ ನಾನು ಇಲ್ಲಿ ಹೇಳೋದಿಲ್ಲ. ಪ್ರೆಸಿಡೆಂಟ್ ಅವರ ಎಲೆಕ್ಷನ್ನಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಇನ್ನು ಇದು ಒಂದು ವೇಳೆ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ, ಯಾವ ಎಲೆಕ್ಷನ್ನಿಗೆ, ವೈಸ್ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ, ಇಫ್ ದೇರ್ ಇಸ್ ಎನಿ ಡಿಸ್ಪ್ಯೂಟ್ ರಿಲೇಟೆಡ್ ಟು ದಟ್ ಎಲೆಕ್ಷನ್, ದಟ್ ವಿಲ್ ಬಿ ಡಿಸೈಡೆಡ್ ಓನ್ಲಿ ಬೈ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಈ ಒಂದು ವಾದ ವಿವಾದಗಳನ್ನು ನಿರ್ವಹಿಸಿಕೊಳ್ಳುತ್ತೆ, ಅದನ್ನು ನಿಭಾಯಿಸುತ್ತೆ. ಎಲೆಕ್ಷನ್ ಕೆನಾಟ್ ಬಿ ಚಾಲೆಂಜ್ಡ್ ಡ್ಯೂ ಟು ವೇಕೆನ್ಸಿ ಇನ್ ಎಲೆಕ್ಟೋರಲ್ ಕಾಲೇಜ್. ಎಲೆಕ್ಟೋರಲ್ ಕಾಲೇಜಲ್ಲಿ ವೇಕೆನ್ಸಿ ಇದೆ ಅನ್ನೋ ಒಂದು ಕಾರಣಕ್ಕೆ ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಇಫ್ ಎಲೆಕ್ಷನ್ ಇಸ್ ಲೇಟರ್ ಡಿಕ್ಲೇರ್ಡ್ ವಾಯ್ಡ್, ಆ್ಯಕ್ಟ್ಸ್ ಡನ್ ಅರ್ಲಿಯರ್ ರಿಮೇನ್ ವ್ಯಾಲಿಡ್. ಇದು ಪ್ರೆಸಿಡೆಂಟ್ ಸಹ ನಾವು ನೋಡಿದ್ವಿ ಅಲ್ವಾ. ಎಲೆಕ್ಷನ್ ಆಗಿದೆ, ವೈಸ್ ಪ್ರೆಸಿಡೆಂಟ್ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ, ಅಧಿಕಾರದಲ್ಲಿದ್ದಾಗ ಬೇರೆ ಬೇರೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಆಮೇಲೆ ಗೊತ್ತಾಗುತ್ತೆ ಎಲೆಕ್ಷನ್ ಸರಿಯಾಗಿ ನಡೆದೇ ಇಲ್ಲ ಅಂತ. ಆಗ ಇಷ್ಟು ದಿನ ಅವರು ಅಧಿಕಾರದಲ್ಲಿ ಇದ್ರಲ್ವಾ, ಅಧಿಕಾರದಲ್ಲಿದ್ದಾಗ ಏನೇನು ಮಾಡಿದ್ರೋ ಅದು ವ್ಯಾಲಿಡ್ ಆಗಿರುತ್ತೆ. ಆ್ಯಕ್ಟ್ಸ್ ಡನ್ ಅರ್ಲಿಯರ್ ರಿಮೇನ್ ವ್ಯಾಲಿಡ್, ಅದು ಗೊತ್ತಿರಲಿ. ಇನ್ನು ಫಿಲ್ಮ್ಸ್ಗೋಸ್ಕರ ಒಂದು ಗೊತ್ತಿರಬೇಕು ನಿಮಗೆ. ಒರಿಜಿನಲಿ ವಿ ಪಿ ವಾಸ್ ಎಲೆಕ್ಟೆಡ್ ಬೈ ಜಾಯಿಂಟ್ ಸಿಟ್ಟಿಂಗ್ ಆಫ್ ಪಾರ್ಲಿಮೆಂಟ್. ಜಾಯಿಂಟ್ ಸಿಟ್ಟಿಂಗ್ ಆಫ್ ಪಾರ್ಲಿಮೆಂಟಿಂದ ಮೊದಲು ಎಲೆಕ್ಟ್ ಮಾಡಿದ್ರು. ಚೇಂಜ್ ಇಟ್ ಬೈ 11th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟು 1961, ಆಮೇಲೆ ಚೇಂಜ್ ಮಾಡಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ಸ್ ನೋಡಿ. ಅ ಕ್ಯಾಂಡಿಡೇಟ್ ಮಸ್ಟ್ ಸಿಟಿಸನ್ ಆಫ್ ಇಂಡಿಯಾ, ಭಾರತದ ಪ್ರಜೆ ಆಗಿರಬೇಕು. 35 years ಆಫ್ ಏಜ್ ಆರ್ ಮೋರ್, 35 ವರ್ಷ ಅಥವಾ ಜಾಸ್ತಿ ವಯಸ್ಸು ಆಗಿರಬೇಕು ಅವರಿಗೆ. ಬಿ ಕ್ವಾಲಿಫೈಡ್ ಟು ಬಿ ಎಲೆಕ್ಟೆಡ್ ಆ್ಯಸ್ ಮೆಂಬರ್ ಆಫ್ ರಾಜ್ಯಸಭಾ. ರಾಜ್ಯಸಭಾ ಮೆಂಬರ್ ಆಗಲಿಕ್ಕೆ ಏನೇನು ಅರ್ಹತೆ ಬೇಕೋ ಅದೆಲ್ಲ ಇವರಿಗಿರಬೇಕು. ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್. ಆಫೀಸ್ ಆಫ್ ಪ್ರಾಫಿಟ್ ಅಂತಂದ್ರೆ ಏನು ನೆನಪು ಮಾಡ್ಕೊಳ್ಳಿ, ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಯೂನಿಯನ್ ಗೌರ್ಮೆಂಟ್ ಅಂಡರಲ್ಲಿ, ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲಿ, ಲೋಕಲ್ ಅಥಾರಿಟಿ ಇರಬಹುದು, ಎನಿ ಪಬ್ಲಿಕ್ ಅಥಾರಿಟಿ ಇರಬಹುದು, ಅದರ ಅಂಡರಲ್ಲಿ ಯಾವುದೇ ಆಫೀಸ್ ಆಫ್ ಪ್ರಾಫಿಟನ್ನು ಹೊಂದಿರಬಾರ್ದು. ಎಕ್ಸೆಪ್ಷನ್ ಇದೆ ಇಲ್ಲೂ ಸಹ. ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಗವರ್ನರು, ಯೂನಿಯನ್ ಆರ್ ಸ್ಟೇಟ್ ಮಿನಿಸ್ಟರು ಅಲ್ವಾ, ಇವರೆಲ್ಲ ಆಫೀಸ್ ಆಫ್ ಪ್ರಾಫಿಟ್ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಆಲ್ ದೀಸ್ ಆರ್ ನಾಟ್ ಕನ್ಸಿಡರ್ಡ್ ಆರ್ ಡೀಮ್ಡ್ ಟು ಹೋಲ್ಡ್ ಆಫೀಸ್ ಆಫ್ ಪ್ರಾಫಿಟ್. ಇನ್ನು ನಾಮಿನೇಷನ್ ಪ್ರೆಸಿಡೆಂಟಿಗೆ ಎಷ್ಟಿತ್ತು ನೆನಪು ಮಾಡ್ಕೊಳ್ಳಿ. ಇಲ್ಲಿ ಎಷ್ಟಿದೆ ನಾಮಿನೇಷನ್ ರಿಕ್ವೈರ್ಮೆಂಟ್? ಅಟ್ಲೀಸ್ಟ್ 20 ಎಲೆಕ್ಟರ್ಸ್ ಪ್ರಪೋಸ್ ಮಾಡೋದು ಮೊದಲು, ಆಮೇಲೆ 20 ಎಲೆಕ್ಟರ್ಸ್ ಸೆಕೆಂಡರ್ಸ್ ಆಗಿ ಅದನ್ನು ಸಪೋರ್ಟ್ ಮಾಡೋದು. ಸೆಕ್ಯೂರಿಟಿ ಡೆಪಾಸಿಟ್ 15,000, 15,000 ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಇಡಬೇಕಾಗತ್ತೆ. ಇನ್ನು ಬಿಫೋರ್ ಎಂಟರಿಂಗ್ ಆಫೀಸ್, ವೈಸ್ ಪ್ರೆಸಿಡೆಂಟ್ ಟೇಕ್ಸ್ ಎನ್ ಓತ್ ತಗೊಳ್ಳೋದು. ಏನು ಸ್ವೇರ್ ಮಾಡ್ತಾರೆ? ಟು ಬಿಯರ್ ಟ್ರೂ ಫೇತ್ ಆ್ಯಂಡ್ ಅಲಿಜಿಯನ್ಸ್ ಟು ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನಕ್ಕೆ ಬದ್ಧನಾಗಿರ್ತೇನೆ, ಮತ್ತು ಟು ಫೇತ್ಫುಲಿ ಡಿಸ್ಚಾರ್ಜ್ ದ ಡ್ಯೂಟೀಸ್ ಆಫ್ ಆಫೀಸ್, ನನ್ನ ಎಲ್ಲ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ನಾನು ನಿರ್ವಹಿಸ್ತೇನೆ. ಹೀಗೆ
ಓತ್ ಇರುತ್ತೆ. ಆ ಓತನ್ನು ಅಡ್ಮಿನಿಸ್ಟ್ರ್ ಮಾಡೋರು ಯಾರು? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಈಗ ನೆನ್ಪು ಮಾಡ್ಕೊಳ್ಳಿ, ಪ್ರೆಸಿಡೆಂಟಿಗೆ ಯಾರು ಓತನ್ನು ಅಡ್ಮಿನಿಸ್ಟರ್ ಮಾಡ್ತಾರೆ? ಥಿಂಕ್ ಮಾಡಿ, ನೆನ್ಪು ಮಾಡ್ಕೋಬೇಕು. ಇಲ್ಲಿ ವೈಸ್ ಪ್ರೆಸಿಡೆಂಟಿಗೆ ಓತನ್ನು ಅಡ್ಮಿನಿಸ್ಟರ್ ಮಾಡೋರು ಪ್ರೆಸಿಡೆಂಟು, ಅಥವಾ ಅ ಪರ್ಸನ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಯಾರನ್ನ ಅಪಾಯಿಂಟ್ ಮಾಡಿದರೆ ಅವರಿಂದ ಸಹ ಓತನ್ನು ಅಡ್ಮಿನಿಸ್ಟರ್ ಮಾಡಿಸ್ಬಹುದು. ಇನ್ನು ಕಂಡೀಷನ್ಸ್ ಆಫ್ ಆಫೀಸ್, 2 ಥರ ಕಂಡೀಷನ್ ಇದೆ. ಸೊ ವೈಸ್ ಪ್ರೆಸಿಡೆಂಟ್ ಕೆನಾಟ್ ಬಿ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್. ವೈಸ್ ಪ್ರೆಸಿಡೆಂಟ್ ಆದಮೇಲೆ ಅವರು ಈ ಪಾರ್ಲಿಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ನ ಮೆಂಬರ್ ಆಗಿರೋ ಹಾಗಿಲ್ಲ. ಇಫ್ ಎಲೆಕ್ಟೆಡ್, ಸೀಟ್ ಇಸ್ ವೇಕೇಟೆಡ್ ಇಮಿಡಿಯೇಟ್ಲಿ. ಒಂದು ಕಡೆ ಪಾರ್ಲಿಮೆಂಟು ಅಥವಾ ಸ್ಟೇಟ್ ಲೆಜಿಸ್ಲೇಚರ್ನ ಮೆಂಬರ್ ಆಗಿದ್ದರು ಒಬ್ಬರು, ಆಮೇಲೆ ವೈಸ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆದರು. ಎಲೆಕ್ಟ್ ಆದ ತಕ್ಷಣ ಅವರ ಸೀಟು ವೇಕೆಟ್ ಆಗಿಬಿಡುತ್ತೆ ಪಾರ್ಲಿಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಚರಲ್ಲಿ. ಅದರ ಜೊತೆ ವೈಸ್ ಪ್ರೆಸಿಡೆಂಟ್ ಕ್ಯಾನಾಟ್ ಹೋಲ್ಡ್ ಎನಿ ಅದರ್ ಆಫೀಸ್ ಆಫ್ ಪ್ರಾಫಿಟ್. ಇದು ಮೇಲುಗಡೆ ಇರುವಂಥ ಪಾಯಿಂಟೇ ಇದು. ಇನ್ನು ಟರ್ಮ್ ಎಷ್ಟಿರುತ್ತೆ ಇವರದ್ದು? 5 years ಫ್ರಾಮ್ ಡೇಟ್ ಆಫ್ ಎಂಟರಿಂಗ್ ಆಫೀಸ್. 5 ವರ್ಷ. ಕ್ಯಾನ್ ರಿಸೈನ್ ಎನಿ ಟೈಮ್ ಬೈ ಅಡ್ರೆಸ್ಸಿಂಗ್ ರೆಸಿಗ್ನೇಷನ್ ಟು ದ ಪ್ರೆಸಿಡೆಂಟ್. ಯಾವುದೇ ಸಂದರ್ಭದಲ್ಲೂ ರಿಸೈನ್ ಮಾಡಬಹುದು. ಈ ವರ್ಷ ಬಹಳ ಇಂಪಾರ್ಟೆಂಟ್ ಆದ ಟಾಪಿಕ್ ಇದು. ಏನಾಯಿತು ಹಾಗಾದರೆ? ಕರೆಂಟ್ ಅಫೇರ್ಸ್ನಲ್ಲಿ ಯಾಕಿದೆ? ವೈಸ್ ಪ್ರೆಸಿಡೆಂಟ್ ಯಾರಿದ್ರು, ಈಗ ಯಾರಿದ್ದಾರೆ, ಇದು ಗೊತ್ತಿರಬೇಕು ನಿಮಗೆ. ಇವರು ಯಾವಾಗ ಬೇಕಾದರೂ ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸೋ ಮೂಲಕ ರಿಸೈನ್ ಮಾಡ್ಬೋದು. ಮತ್ತು ರಿಎಲೆಕ್ಷನಿಗೆ ಎಲಿಜಿಬಿಲಿಟಿ ಇದೆ. ಎಷ್ಟು ಸಾರಿ ಬೇಕಾದರೂ ಅಧಿಕಾರ ವಹಿಸ್ಕೋಬಹುದು. ನೋ ಲಿಮಿಟ್ ಆನ್ ನಂಬರ್ ಆಫ್ ಟರ್ಮ್ಸ್. ಕಂಟಿನ್ಯೂಸ್ ಇನ್ ಆಫೀಸ್ ಅಂಟಿಲ್ ಸಕ್ಸೆಸರ್ ಅಸ್ಯೂಮ್ಸ್ ಚಾರ್ಜ್. ಮುಂದಿನ ವೈಸ್ ಪ್ರೆಸಿಡೆಂಟ್ ಬರೋ ತನಕ ಇವರು ಆ ಒಂದು ಪೊಸಿಷನ್ನಲ್ಲಿ ಇರ್ತಾರೆ. ಡಾಕ್ಟರ್ ರಾಧಾಕೃಷ್ಣನ್ ವಾಸ್ ಎಲೆಕ್ಟೆಡ್ ಫಾರ್ 2nd term. ಎಕ್ಸಾಂಪಲ್ ಅದು. ರಾಧಾಕೃಷ್ಣನ್ ಅವರು 2ನೇ ಬಾರಿ ಆಯ್ಕೆ ಆಗಿದ್ರು, ಎಲೆಕ್ಟ್ ಆಗಿದ್ರು. ಇನ್ನು ರಿಮೂವಲ್ ಹೇಗಿರುತ್ತೆ ಇವರದ್ದು? ಈಸ್ ಇಂಪೀಚ್ಮೆಂಟ್ ರಿಕ್ವೈರ್ಡ್. ಇಂಪೀಚ್ಮೆಂಟ್ ಅಂತಂದರೆ ಅದು ಪ್ರೊಸೆಸ್ಸು, ಅದರ ರಿಸಲ್ಟ್ ಏನು? ರಿಮೂವಲ್ಲು ಅಲ್ವಾ? ನೋ ಫಾರ್ಮಲ್ ಇಂಪೀಚ್ಮೆಂಟ್ ಪ್ರೊಸೆಸ್. ಫಾರ್ಮಲ್ ಆಗಿ ಇಂಪೀಚ್ಮೆಂಟ್ ಅನ್ನುವಂಥ ಪ್ರೊಸೆಸ್ ಏನು ಇರೋದಿಲ್ಲ. ಹಾಗಾದರೆ ಹೇಗೆ ರಿಮೂವ್ ಮಾಡ್ತಾರೆ? ಫಸ್ಟ್ ಒಂದು ರೆಸಲ್ಯೂಷನ್. ಆ ರೆಸಲ್ಯೂಷನನ್ನು ರಾಜ್ಯಸಭಾ ಪಾಸ್ ಮಾಡ್ತಾರೆ. ಮೆಜಾರಿಟಿ ಆಫ್ ಆಲ್ ದ ದೆನ್ ಮೆಂಬರ್ಸ್, ದಟ್ ಮೀನ್ಸ್ ಎಫೆಕ್ಟಿವ್ ಮೆಜಾರಿಟಿ. ಬಹಳ ಸಾರಿ ಸ್ಟಾರ್ಟಿಂಗಲ್ಲಿ ನೋಡಿದ್ವಿ ಇದ್ರ ಬಗ್ಗೆ, ಯಾವ್ಯಾವ ಥರ ಮೆಜಾರಿಟಿ ಇರುತ್ತೆ, ಎಫೆಕ್ಟಿವ್ ಮೆಜಾರಿಟಿ ಅಂತಂದರೆ ಏನು ಅಂತ. ರಾಜ್ಯಸಭಾದಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಆಗಬೇಕು. ಅದಾದಮೇಲೆ ಲೋಕಸಭಾದಲ್ಲಿ ಸಿಂಪಲ್ ಮೆಜಾರಿಟಿಯಿಂದ ಅದು ಅಗ್ರಿ ಆಗಬೇಕು. ಇಲ್ಲಿ ನೋಡಿ, ಇಂಪಾರ್ಟೆಂಟು, ರೆಸಲ್ಯೂಷನ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಓನ್ಲಿ ಇನ್ ರಾಜ್ಯಸಭಾ. ಯಾಕೆ ಹೇಳಿ? ಇವರು ರಾಜ್ಯಸಭಾದ ಚೇರ್ಪರ್ಸನ್ ಅಲ್ವಾ? ರಾಜ್ಯಸಭಾದಲ್ಲೇ ಆ ಒಂದು ರೆಸಲ್ಯೂಷನ್ ಇಂಟ್ರೊಡ್ಯೂಸ್ ಆಗಬೇಕು. 14 ದಿನಗಳ ನೋಟಿಸ್ ಬೇಕಾಗುತ್ತೆ. ಮಿನಿಮಮ್ 14 days ನೋಟಿಸ್ ಕೊಡಬೇಕಾಗತ್ತೆ. ಮತ್ತು ನೋ ಗ್ರೌಂಡ್ಸ್ ಫಾರ್ ರಿಮೂವಲ್ ಆರ್ ಮೆನ್ಷನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಯಾವ ಆಧಾರದ ಮೇಲೆ ಇವರನ್ನು ರಿಮೂವ್ ಮಾಡಬಹುದು ಅನ್ನುವಂಥ ಗ್ರೌಂಡ್ಸನ್ನು ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿಲ್ಲ. ನೋ ಗ್ರೌಂಡ್ಸ್ ಫಾರ್ ರಿಮೂವಲ್ ಆರ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ದಿಸ್ ಈಸ್ ವೆರಿ ಡಿಫರೆಂಟ್ ಫ್ರಮ್ ದಿ ಪ್ರೆಸಿಡೆಂಟ್ ಇಂಪೀಚ್ಮೆಂಟ್ ಅಲ್ವಾ? ಪ್ರೆಸಿಡೆಂಟಿಗೆ ಬೇರೆ, ಇಲ್ಲಿ ಬೇರೆ. ಪ್ರೆಸಿಡೆಂಟಿಗೆ ಹಾಗಾದರೆ ಏನಿದೆ? ಯಾವ ಆಧಾರದ ಮೇಲೆ ಅವರನ್ನು ರಿಮೂವ್ ಮಾಡ್ತಾರೆ? ಅದು ನೆನ್ಪು ಮಾಡ್ಕೊಳ್ಳಿ. ಈಗ ಎರಡೂ ಗೊತ್ತಿರಬೇಕು. ವೇಕೆನ್ಸಿ ಯಾಕೆ ಆಗಬಹುದು? ಆಫೀಸ್ ಆಫ್ ದಿ ವೈಸ್ ಪ್ರೆಸಿಡೆಂಟಲ್ಲಿ ಒಂದು ಎಕ್ಸ್ಪೈರಿ, ಅವರ ಅಧಿಕಾರಾವಧಿ ಮುಗಿದಿರುತ್ತೆ. ರಿಸೈನ್ ಮಾಡಬಹುದು, ರಿಮೂವ್ ಆಗಬಹುದು, ಡೆತ್ ಆಗಬಹುದು, ಡಿಸ್ಕ್ವಾಲಿಫಿಕೇಷನ್ನು, ಅಥವಾ ಅವರ ಎಲೆಕ್ಷನ್ನೇ ವಾಯ್ಡ್ ಅಂತ ಡಿಕ್ಲೇರ್ ಆಗಿರ್ಬೋದು. ಅವಾಗೇನಾಗುತ್ತೆ? ಇಫ್ ವೇಕೆನ್ಸಿ ಇಸ್ ಡ್ಯೂ ಟು ಎಕ್ಸ್ಪೈರಿ ಆಫ್ ಟರ್ಮ್, ಅವರ ಅಧಿಕಾರಾವಧಿ ಮುಗಿದು ವೇಕೆನ್ಸಿ ಕ್ರಿಯೇಟ್ ಆಗಿದ್ದರೆ, ಅಧಿಕಾರಾವಧಿ ಮುಗೋಕ್ಕಿಂತ ಮೊದಲೇ ಎಲೆಕ್ಷನ್ ಮಾಡಿರ್ತಾರೆ. ಎಲೆಕ್ಷನ್ ಬಿಫೋರ್ ಎಕ್ಸ್ಪೈರಿ. ಈಗ ಅವರ ಅಧಿಕಾರಾವಧಿ ಮುಗೀತಾ ಇದೆ, ಎಲೆಕ್ಷನ್ ಆಗಿರುತ್ತೆ, ಮುಂದಿನ ಅವರು ಬರೋ ತನಕ ಇವರು ಇರ್ತಾರೆ. ಇಫ್ ವೇಕೆನ್ಸಿ ಇಟ್ ಡ್ಯೂ ಟು ರೆಸಿಗ್ನೇಷನ್, ಡೆತ್ ಆರ್ ರಿಮೂವಲ್, ಎಲೆಕ್ಷನ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ವೇಕೆನ್ಸಿ ಒಂದು ವೇಳೆ ರೆಸಿಗ್ನೇಷನ್ನು, ಡೆತ್ತು, ರಿಮೂವಲಿಂದ ಆಗಿದ್ದರೆ ಆದಷ್ಟು ಬೇಗ ಎಲೆಕ್ಷನನ್ನು ಮಾಡ್ತಾರೆ. ಹೊಸದಾಗಿ ಬರ್ತಾರಲ್ವಾ, ನ್ಯೂ ವೈಸ್ ಪ್ರೆಸಿಡೆಂಟ್ ಗೆಟ್ಸ್ ಫುಲ್ 5-year term, ನಾಟ್ ರಿಮೈನಿಂಗ್ ಪೀರಿಯಡ್. ಹೊಸದಾಗಿ ಬಂದವರಿಗೆ ಫುಲ್ ಕಂಪ್ಲೀಟ್ 5 ವರ್ಷ ಇರುತ್ತೆ. ಮೊದಲೊಬ್ಬರಿದ್ದರು, ಮಿಡ್ಲಲ್ಲಿ ರಿಸೈನ್ ಮಾಡಿದ್ರು 2.5 ವರ್ಷಕ್ಕೆ. ಹೊಸದಾಗಿ ಬಂದವರಿಗೆ ಉಳಿದಿರೋ 2.5 ವರ್ಷ ಮಾತ್ರ ಅಲ್ಲ, ಅವ್ರಿಗೆ ಕಂಪ್ಲೀಟ್ 5 ವರ್ಷ ಇರುತ್ತೆ. ಇನ್ನು ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ವೈಸ್ ಪ್ರೆಸಿಡೆಂಟ್, 2 ಮುಖ್ಯವಾದ ಫಂಕ್ಷನ್ಗಳಿರುತ್ತೆ. ಮೊದಲನೇದು ಎಕ್ಸ್ ಆಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ, ಗೊತ್ತಿದೆ ಅಲ್ವಾ? ದಿಸ್ ಇಸ್ ದಿ ನಾರ್ಮಲ್ ಆ್ಯಂಡ್ ಪರ್ಮನೆಂಟ್ ರೋಲ್. ಯಾರು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೋ ಆ ಒಂದು ಹುದ್ದೆಯಲ್ಲಿ ಇರುವವರು ರಾಜ್ಯಸಭಾದ ಚೇರ್ಮನ್ ಆಗಿರ್ತಾರೆ. ಅದು ನಾರ್ಮಲ್ ಮತ್ತು ಪರ್ಮನೆಂಟ್ ರೋಲ್ ಅದು.
ಆ್ಯಸ್ ಚೇರ್ಮನ್ ವೈಸ್ ಪ್ರೆಸಿಡೆಂಟ್ ಏನು ಮಾಡ್ತಾರೆ, ರಾಜ್ಯಸಭಾವನ್ನು ನೋಡ್ತಾರೆ, ಪ್ರಿಸೈಡ್ ಮಾಡ್ತಾರೆ, ಆರ್ಡರ್ ಮೇಂಟೈನ್ ಮಾಡೋದು, ಪಾಯಿಂಟ್ಸ್ ಆಫ್ ಆರ್ಡರ್ನ ಡಿಸೈಡ್ ಮಾಡೋದು, ಕಾಸ್ಟಿಂಗ್ ವೋಟ್, ಒಂದು ಟೈ ಆದರೆ ಕಾಸ್ಟಿಂಗ್ ವೋಟನ್ನು ಎಕ್ಸಸೈಸ್ ಮಾಡೋದು ಅವ್ರ ಕೈಲಿರುತ್ತೆ. ಮತ್ತು ಪವರ್ ಸಿಮಿಲರ್ ಟು ಸ್ಪೀಕರ್ ಆಫ್ ಲೋಕಸಭಾ. ಲೋಕಸಭೆಗೆ ಹೇಗೆ ಸ್ಪೀಕರ್ ಇರ್ತಾರೋ ರಾಜ್ಯಸಭೆಗೆ ಇವರು ಇರ್ತಾರೆ. ಹಾಗಾಗಿ ದಿಸ್ ರೋಲ್ ರಿಸೆಂಬಲ್ಸ್ ದಿ US ವೈಸ್ ಪ್ರೆಸಿಡೆಂಟ್ ಹೂ ಈಸ್ ಚೇರ್ಮನ್ ಆಫ್ ದಿ ಸೆನೆಟ್. US ವೈಸ್ ಪ್ರೆಸಿಡೆಂಟು ಅಲ್ಲಿನ ಸೆನೆಟಿನ ಚೇರ್ಮನ್ ಆಗಿರ್ತಾರೆ. ಎರಡನೇ ಫಂಕ್ಷನ್ ಇವರದ್ದು ಆ್ಯಕ್ಟಿಂಗ್ ಆ್ಯಸ್ ಪ್ರೆಸಿಡೆಂಟ್ ಅಂತಂದರೆ ಯಾವಾಗ ಪ್ರೆಸಿಡೆಂಟ್ ಥರ ಆ್ಯಕ್ಟ್ ಮಾಡ್ತಾರೆ. ದ ವೈಸ್ ಪ್ರೆಸಿಡೆಂಟ್ ಆ್ಯಕ್ಟ್ಸ್ ಆಸ್ ಪ್ರೆಸಿಡೆಂಟ್ ವೆನ್ ಪ್ರೆಸಿಡೆಂಟ್ ರಿಸೈನ್ ಮಾಡಿರ್ಬೋದು, ಡೆತ್ ಆಗಿರ್ಬೋದು, ಇಂಪೀಚ್ ಆಗಿರ್ಬೋದು, ಅಥವಾ ಯಾವುದೋ ಇಲ್ನೆಸ್ ಅಥವಾ ಅಬ್ಸೆನ್ಸಿಂದ ಅವರ ಕಾರ್ಯಗಳನ್ನು ಮಾಡಲಿಕ್ಕೆ ಆಗದೇ ಇರ್ಬೋದು. ಪ್ರೆಸಿಡೆಂಟ್ ಈಸ್ ಅನೇಬಲ್ ಟು ಡಿಸ್ಚಾರ್ಜ್ ಡ್ಯೂಟೀಸ್. ಆ ಸಂದರ್ಭದಲ್ಲಿ ಡ್ಯೂರೇಷನ್ ಆ್ಯಸ್ ಆ್ಯಕ್ಟಿಂಗ್ ಪ್ರೆಸಿಡೆಂಟ್. ವೈಸ್ ಪ್ರೆಸಿಡೆಂಟ್ ಅವರು ಆವಾಗ ಪ್ರೆಸಿಡೆಂಟ್ ಥರ ಕೆಲಸ ನಿರ್ವಹಿಸ್ತಾರೆ. ಆದರೆ ನೋಡಿ, ಕ್ಯಾನ್ ಆ್ಯಕ್ಟ್ ಆ್ಯಸ್ ಪ್ರೆಸಿಡೆಂಟ್ ಫಾರ್ ಮ್ಯಾಕ್ಸಿಮಮ್ 6 months. 6 ತಿಂಗಳು ಮಾತ್ರ ಅವರು ಪ್ರೆಸಿಡೆಂಟ್ ಆಗಿ ಇರಲಿಕ್ಕೆ ಆಗೋದು. ಆ ಒಂದು ಸಂದರ್ಭದಲ್ಲಿ ಹೊಸ ಪ್ರೆಸಿಡೆಂಟನ್ನು ಎಲೆಕ್ಟ್ ಮಾಡಬೇಕಾಗತ್ತೆ. ವಿತಿನ್ ದಿಸ್ ಪೀರಿಯಡ್ ಅ ನ್ಯೂ ಪ್ರೆಸಿಡೆಂಟ್ ಮಸ್ಟ್ ಬಿ ಎಲೆಕ್ಟೆಡ್. ಇಂಪಾರ್ಟೆಂಟ್ ಆಗಿರೋದೇನು, ವೈಸ್ ಪ್ರೆಸಿಡೆಂಟ್ ಡಸ್ ನಾಟ್ ಬಿಕಮ್ ಪ್ರೆಸಿಡೆಂಟ್. ಅವರೇ ಪ್ರೆಸಿಡೆಂಟ್ ಆಗೋದಿಲ್ಲ. ಹಿ ಆರ್ ಶಿ ಓನ್ಲಿ ಆ್ಯಕ್ಟ್ಸ್ ಆ್ಯಸ್ ಪ್ರೆಸಿಡೆಂಟ್. ಅವ್ರ ಥರ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಇವರನ್ನೇ ಪ್ರೆಸಿಡೆಂಟ್ ಅಂತ ನಾವು ಕೂರಿಸ್ಬಿಡೋದಿಲ್ಲ ಅಲ್ಲೇ. ಆ ಸಂದರ್ಭದಲ್ಲಿ ಈಗ ಪ್ರೆಸಿಡೆಂಟ್ ಇದ್ದರು, ಅವ್ರು ಇಲ್ಲ, ಅವ್ರ ಜಾಗದಲ್ಲಿ ವೈಸ್ ಪ್ರೆಸಿಡೆಂಟ್ ಬಂದರು. ಇವರೆಲ್ಲಿದ್ದರು, ಇವರು ರಾಜ್ಯಸಭಾದ ಚೇರ್ಮನ್ ಆಗಿದ್ದರು. ಈಗ ಈ ಜಾಗ ಖಾಲಿ ಆಯ್ತಲ್ವ, ಅಲ್ಲಿ ಯಾರು ಬರ್ತಾರೆ? ವೈಸ್ ಪ್ರೆಸಿಡೆಂಟ್ ಡಸ್ ನಾಟ್ ಪರ್ಫಾರ್ಮ್ ರಾಜ್ಯಸಭಾ ಚೇರ್ಮನ್ ಡ್ಯೂಟೀಸ್ ಅಲ್ವಾ. ರಾಜ್ಯಸಭಾದ ಚೇರ್ಮನ್ ಡ್ಯೂಟಿಗಳನ್ನು ಆವಾಗ ವೈಸ್ ಪ್ರೆಸಿಡೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ಯಾರಲ್ಲಿ ಹೋಗ್ತಾರೆ? ಡೆಪ್ಯೂಟಿ ಚೇರ್ಮನ್. ಅಲ್ಲಿ ಮತ್ತೆ ಡೆಪ್ಯೂಟಿ ಚೇರ್ಮನ್ ಅಂತ ಇರ್ತಾರೆ. ಅವರು ವೈಸ್ ಪ್ರೆಸಿಡೆಂಟಿನ ಸ್ಥಾನವನ್ನು ರಾಜ್ಯಸಭಾದಲ್ಲಿ ತುಂಬ್ತಾರೆ. ಡೆಪ್ಯೂಟಿ ಚೇರ್ಮನ್ ಪರ್ಫಾರ್ಮ್ ದೋಸ್ ಡ್ಯೂಟೀಸ್. ಇನ್ನು ಸ್ಯಾಲ್ರಿ ಅಲೋವೆನ್ಸ್ ಪ್ರಿವಿಲೇಜಸ್ ನೋಡೋದಾದರೆ, ವೈಸ್ ಪ್ರೆಸಿಡೆಂಟ್ ಡ್ರಾನ್ ಸ್ಯಾಲ್ರಿ ಆ್ಯಸ್ ಚೇರ್ಮನ್ ಆಫ್ ರಾಜ್ಯಸಭಾ. ಇವರಿಗೆ ಸ್ಯಾಲ್ರಿ ಬರೋದು ಯಾವ ಹೆಸರಿನಲ್ಲಿ ಅಂತಂದರೆ ಚೇರ್ಮನ್ ಆಫ್ ರಾಜ್ಯಸಭಾ ಅನ್ನುವಂಥ ಆ ಒಂದು ಹೆಸರಿಟ್ಕೊಂಡು ಅಥವಾ ಆ ಒಂದು ರೀತಿ ಅವ್ರಿಗೆ ಸ್ಯಾಲ್ರಿ ಬರ್ತಾ ಇದೆ. ನೋ ಸಪ್ರೇಟ್ ಸ್ಯಾಲ್ರಿ ಆಸ್ ವೈಸ್ ಪ್ರೆಸಿಡೆಂಟ್. ವೈಸ್ ಪ್ರೆಸಿಡೆಂಟ್ ಅಂತ ಸಪ್ರೇಟ್ ಸ್ಯಾಲ್ರಿ ಬರೋದಿಲ್ಲ. ಈಗ ಚೇಂಜ್ ಆಗ್ತಾ ಇದೆ, ಇದು ಸ್ವಲ್ಪ ಡೀಟೇಲ್ ಅಪ್ಡೇಟ್ ಮಾಡ್ಕೊಳ್ಳಿ. ಈಗ ಹೊಸದಾಗಿ ಪೇ ಕಮಿಷನ್ಗಳೆಲ್ಲ ಬಂದಮೇಲೆ ಚೇಂಜ್ ಆಗುತ್ತೆ. ಎಕ್ಸಾಕ್ಟ್ ಎಷ್ಟು ಪೇಮೆಂಟ್ ಬರುತ್ತೆ ಅನ್ನೋಕ್ಕಿಂತ ಅದು ಚೇಂಜ್ ಆಗ್ತಾ ಇರ್ಬೋದು ಅನ್ನೋದು ಗೊತ್ತಿರಲಿ. ಪೆನ್ಷನ್ನು 50% ಆಫ್ ಸ್ಯಾಲ್ರಿ, ಅದಕ್ಕೆ ರೆಸಿಡೆನ್ಸು, ಮೆಡಿಕಲ್ ಫೆಸಿಲಿಟಿಗಳು, ಟ್ರಾವೆಲ್ ಫೆಸಿಲಿಟಿ, ಅದರ್ ಅಲವೆನ್ಸು, ಹೀಗೆ ಬೇರೆ ಬೇರೆದಿರುತ್ತೆ. ವೆನ್ ಆ್ಯಕ್ಟಿಂಗ್ ಆ್ಯಸ್ ಪ್ರೆಸಿಡೆಂಟ್, ನೋಡಿ ಅವರು ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರಬೇಕಾದ್ರೆ ವೈಸ್ ಪ್ರೆಸಿಡೆಂಟ್ ಗೆಟ್ಸ್ ಪ್ರೆಸಿಡೆಂಟ್ ಸ್ಯಾಲ್ರಿ. ಆವಾಗ ಪ್ರೆಸಿಡೆಂಟಿನ ಸ್ಯಾಲ್ರಿ ಸಿಗುತ್ತೆ. ನಾಟ್ ಎಂಟೈಟಲ್ ಟು ಚೇರ್ಮನ್ ಸ್ಯಾಲ್ರಿ. ಆವಾಗ ಚೇರ್ಮನ್ ಅಲ್ಲ, ಪ್ರೆಸಿಡೆಂಟ್ ಸ್ಯಾಲ್ರಿ ಇವರಿಗೆ ಬರ್ತಾ ಇರುತ್ತೆ. ಇನ್ನು ಇಂಡಿಯನ್ ಮತ್ತು ಅಮೆರಿಕದ ವೈಸ್ ಪ್ರೆಸಿಡೆಂಟ್ ನಡುವೆ ಏನು ಡಿಫ್ರೆನ್ಸು, ಇದು ಇಂಪಾರ್ಟೆಂಟು. ಮೊದಲು ಸಿಸ್ಟಮ್ ನೋಡಿ, ಇಂಡಿಯಾದಲ್ಲಿರೋದು ಪಾರ್ಲಿಮೆಂಟ್ರಿ ಸಿಸ್ಟಮ್ಮು, US ಅಲ್ಲಿರೋದು ಪ್ರೆಸಿಡೆನ್ಷಿಯಲ್ ಸಿಸ್ಟಮ್. ವೈಸ್ ಪ್ರೆಸಿಡೆಂಟಿನ ನಾರ್ಮಲ್ ರೋಲು ಇಂಡಿಯಾದಲ್ಲಿ ಚೇರ್ಮನ್ ಆಫ್ ರಾಜ್ಯಸಭಾ, ಅಲ್ಲಿ ಚೇರ್ಮನ್ ಆಫ್ ಸೆನೆಟ್. ಇಲ್ಲಿ ಸಕ್ಸೆಷನ್ ನೋಡಿ ಯಾವ ಥರ ಇರುತ್ತೆ. ವೈಸ್ ಪ್ರೆಸಿಡೆಂಟು ಟೆಂಪ್ರರಿಯಾಗಿ ಆ್ಯಕ್ಟ್ ಮಾಡ್ತಾರೆ. ಅಲ್ಲಾದರೆ ಪ್ರೆಸಿಡೆಂಟ್ ಆಗ್ಬೋದು, ಬಿಕಮ್ಸ್ ಪ್ರೆಸಿಡೆಂಟ್. ಟೆಂಪ್ರರಿ ಮಾತ್ರ ಅಲ್ಲ, ಒಂದು ವೇಳೆ ವೈಸ್ ಪ್ರೆಸಿಡೆಂಟ್ ಆಗಿ ಹೋಗಿಬಿಟ್ರೆ ಪ್ರೆಸಿಡೆಂಟೇ ಆ ಥರ ಅವರು ವರ್ಕ್ ಮಾಡಬೇಕಾಗತ್ತೆ. ಅದರ ಅರ್ಥ ಏನು, ನಮ್ಮ ದೇಶದಲ್ಲಿ ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಪ್ರೆಸಿಡೆಂಟ್ ಇಲ್ಲದೆ ಇರಬೇಕಾದ್ರೆ ಇವರು ಟೆಂಪ್ರರಿಯಾಗಿ ಪ್ರೆಸಿಡೆಂಟ್ ಥರ ಆ್ಯಕ್ಟ್ ಮಾಡ್ತಾರೆ. ಆದರೆ US ಅಲ್ಲಿ ವೈಸ್ ಪ್ರೆಸಿಡೆಂಟ್ ಇರ್ತಾರಲ್ವ, ಇವರು ಒಂದು ವೇಳೆ ಪ್ರೆಸಿಡೆಂಟ್ ಸ್ಥಾನಕ್ಕೆ ಹೋದರೆ ಪ್ರೆಸಿಡೆಂಟೇ ಆಗ್ತಾರೆ, ಟೆಂಪ್ರರಿ ಅಲ್ಲ, ಕಂಪ್ಲೀಟ್ ದೇ ಬಿಕಮ್ ಪ್ರೆಸಿಡೆಂಟ್. ಎಕ್ಸಿಕ್ಯೂಟಿವ್ ರೋಲ್ ನೋಡೋದಾದರೆ ನಮ್ಮ ದೇಶದಲ್ಲಿ ಮಿನಿಮಲ್ ಇರುತ್ತೆ, ತುಂಬ ದೊಡ್ಡ ದೊಡ್ಡ ರೋಲ್ಗಳೇನು ಇರೋದಿಲ್ಲ. ಅಲ್ಲಿ ಸಿಗ್ನಿಫಿಕೆಂಟ್ ಆಗಿದೆ USA ಅಲ್ಲಿ. ಪೊಲಿಟಿಕಲ್ ಪವರ್ ಲಿಮಿಟೆಡ್ ಆಗಿರುತ್ತೆ, ಭಾರತದಲ್ಲಿ US ಅಲ್ಲಿ ಹೈ ಇದೆ. ಮತ್ತು ಎಷ್ಟೋ ಸಾರಿ ವೈಸ್ ಪ್ರೆಸಿಡೆಂಟನ್ನು ನಮ್ಮ ದೇಶದಲ್ಲಿ ಈ ಸೂಪರ್ ಫ್ಲಾಸ್ ಹೈನೆಸ್ ಅಂತ ಕರೀತಾರೆ. ಸೂಪರ್ ಫ್ಲಾಸ್ ಅಂತಂದರೆ ಬೇಕಿರಲಿಲ್ಲ, ಆಲ್ಮೋಸ್ಟ್ ಅನ್ನೆಸೆಸರಿ ಪೋಸ್ಟ್ ಇದು. ಅಂತಂದರೆ ವೈಸ್ ಪ್ರೆಸಿಡೆಂಟ್ ಹ್ಯಾಸ್ ಅ ವೆರಿ ಹೈ ರ್ಯಾಂಕ್ ಇದೆ, ಆದರೆ ಬಟ್ ವೆರಿ ಫ್ಯೂ ರಿಯಲ್ ಪವರ್ಸ್ ಆರ್ ಡೈಲಿ ಫಂಕ್ಷನ್. ನಿಜವಾಗಲೂ ಪವರ್ ತುಂಬ ಕಡಿಮೆ ಇರೋದು, ಬಹಳ ಕೆಲಸಗಳು ಇರೋದಿಲ್ಲ. ಆಲ್ಮೋಸ್ಟ್ ಅನ್ನೆಸೆಸರಿ ಅಂತ ಸೂಪರ್ ಫ್ಲಾಸ್ ಅಂತ ಬರುತ್ತಲ್ವ, ಆಲ್ಮೋಸ್ಟ್ ಅನ್ನೆಸೆಸರಿ ಇದು. ಯಾಕೆ ಈ ಥರ ಹೇಳ್ತಾರೆ? ಹಿ ಆರ್ ಶಿ ಡಸ್ ನಾಟ್ ರನ್ ದಿ ಗೌರ್ಮೆಂಟನ್ನು ರನ್ ಮಾಡೋದಿಲ್ಲ. ಹ್ಯಾಸ್ ನೋ ಎಕ್ಸಿಕ್ಯೂಟಿವ್ ಅಥಾರಿಟಿ ಸಹ ಜಾಸ್ತಿ ಆ ಥರದ್ದೇನಿಲ್ಲ. ಮತ್ತು ಮೇನ್ ರೆಗ್ಯುಲರ್ ವರ್ಕ್ ಇಸ್ ಓನ್ಲಿ ಚೇರ್ಮನ್ ಆಫ್ ರಾಜ್ಯಸಭಾ.
ಕೆಲಸ ಇರೋದೇನೋ ರಾಜ್ಯಸಭಾದ ಚೇರ್ಮನ್ ಆಗಿರೋದು. ಪ್ರೆಸಿಡೆಂಟ್ ಆಗಿ ಆ್ಯಕ್ಟ್ ಮಾಡಿದ್ರು ಬಹಳ ರೇರ್ ಸಿಚುವೇಶನಲ್ಲಿ ಮಾತ್ರ. ಹಾಗಾಗಿ ಪೊಸಿಷನ್ ಏನೋ ದೊಡ್ಡದಿದೆ, ಆದರೆ ಪ್ರಾಕ್ಟಿಕಲ್ ರೋಲ್ ಬಹಳ ಲಿಮಿಟೆಡ್ ಆಗಿದೆ. ಅದಕ್ಕೋಸ್ಕರ ಏನಂತ ಕರೀತಾರೆ, ಸೂಪರ್ ಫ್ಲಾಸ್ ಹೈನೆಸ್ ಅಂತ ಕರೀತಾರೆ. ಹಾಗಾದರೆ ಯಾಕಿದೆ ಈ ಒಂದು ಆಫೀಸು, ವೈ ದಿ ಆಫೀಸ್ ಎಕ್ಸಿಸ್ಟ್? ಮೇನ್ ಪರ್ಪಸ್ ಏನು, ಪೊಲಿಟಿಕಲ್ ಕಂಟಿನ್ಯೂಟಿ ಅಲ್ವಾ. ಅವಾಯ್ಡ್ ವ್ಯಾಕ್ಯೂಮ್ ವೆನ್ ಪ್ರೆಸಿಡೆಂಟ್ಸ್ ಆಫೀಸ್ ಫಾಲ್ಸ್ ವೇಕೆಂಟ್. ಪ್ರೆಸಿಡೆಂಟ್ ಆಫೀಸ್ ಏನಾದರೂ ವೇಕೆಂಟ್ ಆಗಿಬಿಟ್ರೆ ಸಡನ್ನಾಗಿ, ಆವಾಗ ಆ ವ್ಯಾಕ್ಯೂಮ್ ಇರಬಾರ್ದು, ಆ ಒಂದು ಖಾಲಿ ಜಾಗವನ್ನು ತುಂಬಬೇಕು. ಎನ್ಶೋರ್ ಸ್ಮೂತ್ ಫಂಕ್ಷನಿಂಗ್ ಆಫ್ ರಾಜ್ಯಸಭಾ. ಈ ಕಡೆ ರಾಜ್ಯಸಭಾ ಇದೆ, ಅದು ಸಹ ಸರಿಯಾಗಿ ಮುಂದುವರ್ಕೋತಾ ಹೋಗಬೇಕು. ಅದಕ್ಕೋಸ್ಕರ ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಇಂಪಾರ್ಟೆಂಟ್ ಹೌದು ಆ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡಿದರೆ. ಇನ್ನು ವೈಸ್ ಪ್ರೆಸಿಡೆಂಟ್ ಡೆಪ್ಯೂಟಿ ಟು ದ ಪ್ರೆಸಿಡೆಂಟಾ? ಅಲ್ಲ, ಡೆಪ್ಯೂಟಿ ಅಲ್ಲ, ಅವರು ಸಬಾರ್ಡಿನೇಟ್ ಸಹ ಅಲ್ಲ. ನೋ, ಹಿ ಆರ್ ಶಿ ಈಸ್ ನಾಟ್ ಸಬಾರ್ಡಿನೇಟ್. ಇನ್ನು ಡಸ್ ವೈಸ್ ಪ್ರೆಸಿಡೆಂಟ್ ನಾರ್ಮಲಿ ಆ್ಯಕ್ಟ್ ಆಸ್ ಪ್ರೆಸಿಡೆಂಟ್? ಓನ್ಲಿ ಇನ್ ಎಕ್ಸೆಪ್ಷನಲ್ ಸಿಚುವೇಶನ್ಸ್ ಅಲ್ವಾ, ಅಂಥ ಸಿಚುವೇಶನ್ ಬಂದಾಗ ಮಾತ್ರ. ಇದು ಮತ್ತೆ ಕನ್ಫ್ಯೂಸ್ ಇದೆಯಾ ನಿಮಗೆ? ಏನು ಹೀಗಂತಂದರೆ, ವೈಸ್ ಪ್ರೆಸಿಡೆಂಟು ಪ್ರೆಸಿಡೆಂಟಿನ ಡೆಪ್ಯೂಟಿನ ಅಥವಾ ಸಬಾರ್ಡಿನೇಟಾ ಅನ್ನೋದ್ರ ಬಗ್ಗೆ ಏನು ಹಾಗಂತಂದರೆ ತಿಳ್ಕೊಳ್ಳಿ, ಹೋಮ್ವರ್ಕ್ ಮಾಡಿ. ಅಂತಂದರೆ ಸಬಾರ್ಡಿನೇಟ್ ಅಲ್ಲ, ಯಾಕೆ ಅವರು ಸರ್ಚ್ ಮಾಡಿ. ಸಬಾರ್ಡಿನೇಟ್ ಅಂತಂದರೆ ಇವರ ಅಧೀನದಲ್ಲಿದ್ದಾರಾ, ಇವರ ಕೆಳಗಿದ್ದಾರಾ ಅಂತ. ಪ್ರೆಸಿಡೆಂಟಿನ ಅಧೀನದಲ್ಲಿರೋರು ವೈಸ್ ಪ್ರೆಸಿಡೆಂಟಾ ಅಥವಾ ಅವರ ಸಬಾರ್ಡಿನೇಟಾ ಇವರು? ಅಲ್ಲ ಅಂತ ಇದರ ಅರ್ಥ. ಹಿ ಆರ್ ಶಿ ಇಸ್ ನಾಟ್ ಸಬಾರ್ಡಿನೇಟ್ ಟು ಪ್ರೆಸಿಡೆಂಟ್. ಇನ್ನು ಕ್ಯಾನ್ ವೈಸ್ ಪ್ರೆಸಿಡೆಂಟ್ ಬಿ ರಿಮೂವ್ಡ್ ಲೈಕ್ ಪ್ರೆಸಿಡೆಂಟ್? ಇಂಪೀಚ್ಮೆಂಟ್ ಇರೋದಿಲ್ಲ, ಸಿಂಪಲ್ ಪಾರ್ಲಿಮೆಂಟರಿ ರೆಸೊಲ್ಯೂಷನ್ ಇರುತ್ತೆ. ಆದರೆ ಆ ರೆಸೊಲ್ಯೂಷನ್ ಎಲ್ಲಿ ಇಂಟ್ರೊಡ್ಯೂಸ್ ಆಗಬೇಕು ಮೊದಲು? ಎಸ್, ಆಮೇಲೆ ಲೋಕಸಭೆಗೆ ಬಂದಮೇಲೆ ಎಷ್ಟು, ಯಾವ ಮೆಜಾರಿಟಿ? ಎಸ್, ನೀವು ಹೇಳಿದಿರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು. ಕ್ಯಾನ್ ವಿ ಪಿ ವೋಟ್ ಇನ್ ರಾಜ್ಯಸಭಾ? ರಾಜ್ಯಸಭಾದಲ್ಲಿ ವೋಟ್ ಮಾಡಲಿಕ್ಕೆ ನೇರವಾಗಿ ಆಗೋದಿಲ್ಲ. ಒಂದು ವೇಳೆ ಟೈ ಆದರೆ ಆವಾಗ ಕಾಸ್ಟಿಂಗ್ ವೋಟನ್ನು ಮಾಡಬಹುದು. ಇನ್ನು ವೈ ಸ್ಟೇಟ್ಸ್ ಡೋಂಟ್ ವೋಟ್ ಇನ್ ವಿ ಪಿ ಎಲೆಕ್ಷನ್? ಬಿಕಾಸ್ ವಿ ಪಿಸ್ ಮೇನ್ ರೋಲ್ ಇಸ್ ಲೆಜಿಸ್ಲೇಟಿವ್, ನಾಟ್ ಫೆಡ್ರಲ್ ಅಲ್ವಾ. ಮುಖ್ಯವಾಗಿ ಲೆಜಿಸ್ಲೇಟಿವ್ ರೋಲ್ ಆಗಿರುತ್ತೆ, ಫೆಡ್ರಲ್ ರೋಲ್ ಇರೋದಿಲ್ಲ. ಪ್ರೆಸಿಡೆಂಟ್ ಇದು ಫೆಡ್ರಲ್ ರೋಲ್, ಎಲ್ಲವನ್ನ ರಿಪ್ರೆಸೆಂಟ್ ಮಾಡ್ತಾರೆ. ಕ್ಯಾನ್ ವಿ ಪಿ ಆ್ಯಕ್ಟ್ ಆಸ್ ಪ್ರೆಸಿಡೆಂಟ್ ಫಾರ್ ಫುಲ್ ಟರ್ಮ್? ಇಲ್ಲ, ಫುಲ್ ಟರ್ಮ್ ಅಂತಂದರೆ ಮ್ಯಾಕ್ಸಿಮಮ್ 6 months ತನಕ ಮಾತ್ರ ವೈಸ್ ಪ್ರೆಸಿಡೆಂಟು ಪ್ರೆಸಿಡೆಂಟ್ ಆಗಿ ಆ್ಯಕ್ಟ್ ಮಾಡಬಹುದು. ಎಸ್, ವಿ ಪಿ ಬಿಕಮ್ ಪ್ರೆಸಿಡೆಂಟ್ ಆಫ್ಟರ್ ವೇಕೆನ್ಸಿ? ಪ್ರೆಸಿಡೆಂಟ್ ವೇಕೆಂಟ್ ಆಗಿದ್ಬಿಟ್ರೆ ಇವರು ಪ್ರೆಸಿಡೆಂಟ್ ಆಗಬಹುದಾ? ಇಲ್ಲ, ಪ್ರೆಸಿಡೆಂಟ್ ಥರ ಆ್ಯಕ್ಟ್ ಮಾಡ್ತಾರೆ ಅಷ್ಟೇ, ಪ್ರೆಸಿಡೆಂಟೇ ಆಗಿಬಿಡೋದಿಲ್ಲ. ಯಾರು ಇವರಿಗೆ ಓತನ್ನು ಅಡ್ಮಿನಿಸ್ಟರ್ ಮಾಡೋರು? ವಿ ಪಿಗೆ ಪ್ರೆಸಿಡೆಂಟ್. ಇಸ್ ವಿ ಪಿ ಪವರ್ಫುಲ್? ಇನ್ಸ್ಟಿಟ್ಯೂಷನಲಿ ಇಂಪಾರ್ಟೆಂಟು, ಆದರೆ ಪೊಲಿಟಿಕಲಿ ಲಿಮಿಟೆಡ್. ವೈ ಇಸ್ ವಿ ಪಿ ಕಂಪೇರ್ ಟು ದಿ ಯು ಎಸ್ ವಿ ಪಿ? ಬಿಕಾಸ್ ಬೋತ್ ಪ್ರಿಸೈಡ್ಸ್ ಓವರ್ ಅಪ್ಪರ್ ಹೌಸ್. ಎರಡೂ ಕಡೆ ಅಪ್ಪರ್ ಹೌಸನ್ನು ನೋಡ್ಕೊಳ್ತಾ ಇದ್ದಾರೆ. ಆದರೆ ಪವರ್ಗಳಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಪವರ್ಸ್ ಡಿಫರ್ ವಾಸ್ಟ್ಲಿ, ಅಲ್ಲಿ ಡಿಫ್ರೆನ್ಸ್ ಇದೆ, ಅದು ಗೊತ್ತಿರಲಿ. ಕೆಳಗಡೆ ಶಾರ್ಟ್ ನೋಟ್ಸ್ ಕೊಟ್ಟಿದ್ದೇನೆ, ಪಾಸ್ ಮಾಡಿ ಬರ್ಕೋಬಹುದು. ವೈಸ್ ಪ್ರೆಸಿಡೆಂಟಿನ ಆರ್ಟಿಕಲ್ಲು 63 to 71. ನೆಕ್ಸ್ಟ್ ಇದಾದಮೇಲೆ ಯಾವ ಥರ ಎಲೆಕ್ಟೆಡ್ ಆಗಿರ್ತಾರೆ, ಸ್ಟೇಟ್ ಅಸೆಂಬ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ, ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ನು, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟು, ಸೀಕ್ರೆಟ್ ಬ್ಯಾಲೆಟು, ಕ್ವಾಲಿಫಿಕೇಷನು, ಟರ್ಮು, ರಿಮೂವಲ್ದು, ಫಂಕ್ಷನ್ಸು. ಆದಮೇಲೆ ಆ್ಯಕ್ಟಿಂಗ್ ಆ್ಯಸ್ ಪ್ರೆಸಿಡೆಂಟು, ಸ್ಯಾಲ್ರಿ, ಇಂಡಿಯಾ ಮತ್ತು ಯು ಎಸ್ ಡಿಫ್ರೆನ್ಸು, ಲಾಸ್ಟಲ್ಲಿ ಆರ್ಟಿಕಲ್ ಮತ್ತು ಅದರ ಕೀವರ್ಡ್. 63 ಯಾವುದ್ರ ಬಗ್ಗೆ ಹೇಳುತ್ತೆ, 64 ಏನಿದೆ, 65 ಪ್ರೆಸಿಡೆಂಟ್ ಆ್ಯಕ್ಟ್ ಆದಾಗ ಅವರು ಆ್ಯಕ್ಟಿಂಗ್ ಆ್ಯಸ್ ಎ ಪ್ರೆಸಿಡೆಂಟ್ ಅದ್ರ ಬಗ್ಗೆ ಇರೋದು, 66 ಎಲೆಕ್ಷನ್ನು, 67 ಟರ್ಮು, 68 ವೇಕೆನ್ಸಿ, 69 ಓತು, 70 ಅದರ್ ಕಂಟಿಜೆನ್ಸೀಸು, 71 ಎಲೆಕ್ಷನ್ ಡಿಸ್ಪ್ಯೂಟ್ಸು. ಮೊದಲಿಂದ ನೋಡ್ತಾ ಬನ್ನಿ, ರಿವಿಷನ್ ಮಾಡ್ತಾ ಬನ್ನಿ. ಪಾರ್ಟ್ 1 ಯಾವುದು, ಎಲ್ಲಿಂದ ಯಾವ ಆರ್ಟಿಕಲ್ಲು, ಪಾರ್ಟ್ 2 ಏನು, 3 ಏನು, 4 ಏನು, 5 ಏನು, 6 ಏನು, ಈಗ ಪ್ರತಿ ಪಾರ್ಟು ಮತ್ತು ಅದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ಗಳು ಯಾವ ವಿಷಯದ ಬಗ್ಗೆ ಅದು ಮಾತನಾಡುತ್ತೆ, ಆ ಆರ್ಟಿಕಲ್ಗಳು ಗೊತ್ತಿರಲೇಬೇಕು. ನಿಧಾನವಾಗಿ ಎಲ್ಲ ರಿವಿಷನ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ಇಷ್ಟು ವೈಸ್ ಪ್ರೆಸಿಡೆಂಟಿನ ಮುಖ್ಯವಾದ ವಿಷಯ. ಇದು ಮುಗಿದ ಮೇಲೆ ಹೋಗಿ ಲಕ್ಷ್ಮೀಕಾಂತನ್ನು ಓದಿ ದಯವಿಟ್ಟು. ಮುಂದೆ ನಾನು ಸೆಕ್ಷನಲ್ ಟೆಸ್ಟ್ ಹಾಕ್ತೇನೆ ಮುಂದಿನ ವಾರದಲ್ಲಿ, ಅಥವಾ ಅದಕ್ಕೆ ಯಾವಾಗಂತ ನೀವು UPSC ಮೈಂಡ್ ಗೇಮ್ ಚಾನಲಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ. ಅಲ್ಲಿ ಅದನ್ನು ಅಟೆಂಡ್ ಮಾಡಿ. ಯಾಕಂದರೆ ಅಲ್ಲಿ ಸ್ವಲ್ಪ ಮೀಡಿಯಮ್ ಟು ಡಿಫಿಕಲ್ಟ್ ಕ್ವಶನನ್ನು ಕೊಟ್ಟಿರ್ತೇನೆ, ಕಾನ್ಸೆಪ್ಟುವಲ್ ಕ್ಲಾರಿಟಿ ಮೇಲೆ ಜಾಸ್ತಿ ಫೋಕಸ್ ಮಾಡಿರ್ತೇನೆ. ಹಾಗೆ ಅದನ್ನು ಅಟೆಂಡ್ ಮಾಡಿ, ಆವಾಗ ನಿಮಗೆ ಎಷ್ಟು ಓದಿದ್ದೀರಾ, ರಿವಿಷನ್ ಮಾಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.